ಎಲ್ಲರಿಗೂ ನಮಸ್ಕಾರ. ಇವತ್ತು ಶನಿವಾರ ಏಕಾದಶಿ ವ್ರತ ಇದೆ. ಇವತ್ತಿನ ದಿನ ಜಯ ಏಕಾದಶಿ ವ್ರತ ಆಚರಣೆ ಮಾಡಲಾಗುತ್ತೆ. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ಏಕಾದಶಿ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ. ಏಕಾದಶಿ ವ್ರತ ಮಾಡೋದ್ರಿಂದ ನಮ್ಮ ಎಲ್ಲ ಜನ್ಮದ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ಅನ್ನೋ ದೃಢವಾದ ನಂಬಿಕೆ ಇದೆ. ಹಾಗಾಗಿ ನಾವು ಏಕಾದಶಿ ವ್ರತ ಮಾಡಿದ್ರೆ ತುಂಬಾ ಒಳ್ಳೆಯದು. ಏಕಾದಶಿ ವ್ರತ ಬಂದು ತಿಂಗಳಿಗೆ 2 ಸಲ ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಅಂತ. ಈ ಏಕಾದಶಿ 3 ದಿವಸ ಇರುತ್ತೆ. ದಶಮಿ, ಏಕಾದಶಿ ಮತ್ತು ದ್ವಾದಶಿ, ಈ 3 ದಿನ ಕೂಡ ವ್ರತ ಮಾಡ್ಬೋದು. ಏಕಾದಶಿ ದಿನ ನಾವು ಅನ್ನ ಏನು ತಿನ್ನೋ ಹಾಗಿಲ್ಲ. ಆದರೆ ಏನು ತಿಂದಲೇ ಉಪವಾಸ ಇರೋಕ್ಕಾಗದಿದ್ದವರು ನೀರು, ಹಾಲು, ಹಣ್ಣು ತಗೊಂಡು ಈ ಉಪವಾಸ ಮಾಡ್ಬೋದು. ಏಕಾದಶಿ ದಿನ ನಾವು ವಿಷ್ಣು ಆರಾಧನೆ ಮಾಡೋದ್ರಿಂದ ವಿಷ್ಣು ಸಹಸ್ರನಾಮ ಓದೋದಾಗಲಿ ಕೇಳೋದು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ರಾಯರ ಅಷ್ಟೋತ್ತರನ ಕೂಡ ಹೇಳ್ಬೋದು. ನಾವು ಅವತ್ತಿನ ದಿನ ರಾಯರಿಗೆ ಹೂ ಮುಡಿಸೋ ಹಾಗಿಲ್ಲ, ತುಳಸಿ ಮಾತ್ರ ಇಡಬೇಕಾಗತ್ತೆ. ಏಕಾದಶಿ ನಂತರ ಬರೋ ದ್ವಾದಶಿ ದಿನ ನಾವು ದೇವರಿಗೆ ನೈವೇದ್ಯಕ್ಕೆ ಸ್ವೀಟಿಂದ ಮಾಡಿರೋ ಪೊಂಗಲ್, ಅವಲಕ್ಕಿ ಮತ್ತು ನಿಮಗೇನಾಗುತ್ತೆ ಅದನ್ನು ನೀವು ನೈವೇದ್ಯಕ್ಕಿಟ್ಟು ನಂತರ ನೀವು ಊಟ ಮಾಡ್ಬೋದು. ಹಾಗೆ ಏಕಾದಶಿ ದಿನ ನಾವು ತುಪ್ಪದ ದೀಪ ಹಚ್ಚಿದ್ರೆ ಒಳ್ಳೆಯದು. ನಾವು ಯಾವುದೇ ಪೂಜೆ ಮಾಡುವಾಗ ನಾವು ಇದೇ ರೀತಿ ಮಾಡಬೇಕು ಅಥವಾ ಏನಾದರೂ ಪೂಜೆ ಮಾಡುವಾಗ ತಪ್ಪೇನಾದರೂ ಆದರೆ ಅದರಿಂದ ಭಯಪಡೋ ಅವಶ್ಯಕತೆ ಇಲ್ಲ. ಭಕ್ತಿಯಿಂದ ಮನಸ್ಸಿಗೆ ತೃಪ್ತಿಯಾಗೋ ರೀತಿ ಪೂಜೆ ಮಾಡಿದ್ರೆ ಸಾಕು. ನಾವು ಯಾವಾಗಲೂ ಕೂಡ ನಮಗೆ ಬೇಕಾಗಿರೋದೆಲ್ಲ ತಿಂತಾನೇ ಇರ್ತೀವಿ. ಹಾಗಾಗಿ ತಿಂಗಳಿಗೆ 2 ಸಲ ಈ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದು. ನಮ್ಮ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿ ಸಿಗುತ್ತೆ. ಹಾಗೆ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಏಕಾದಶಿ ವ್ರತದ ದಿನ ವಿಷ್ಣುವಿನ ದೇವಸ್ಥಾನ, ರಾಯರ ಮಠ ಹೋದರೆ ತುಂಬಾ ಒಳ್ಳೆಯದು. ಹಾಗೆ ನಾವು ಏಕಾದಶಿ ವ್ರತದ ದಿನ ಮನೇಲಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಂತರ ನಾವು ನಮ್ಮ ಡೈಲಿ ರೊಟೀನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಈ ಏಕಾದಶಿ ದಿನ ನಮ್ಮ ಮನೆ ದೇವರು ವಾರ ಇದ್ದರೆ ನೀವು ಮನೆ ದೇವರಿಗೆ ಯಾವ ರೀತಿ ಅಭಿಷೇಕ ನೈವೇದ್ಯಕ್ಕೆಲ್ಲ ಮಾಡ್ತೀರಾ ಅದೇ ರೀತಿ ಮಾಡ್ಬೋದು. ಆದರೆ ರಾಯರಿಗೆ ಮಾತ್ರ ನಾವು ಯಾವುದೇ ರೀತಿ ನಾವು ನೈವೇದ್ಯಕ್ಕಿಡೋ ಹಾಗಿಲ್ಲ. ಏಕಾದಶಿ ನಂತರ ದ್ವಾದಶಿ ದಿನ ನಾವು ನೈವೇದ್ಯಕ್ಕಿಟ್ಟು ನಂತರ ಊಟ ಮಾಡಬೇಕಾಗತ್ತೆ. ನಾವು ಮಾಡೋ ಎಲ್ಲ ಪೂಜೆ ವ್ರತಗಳ ಜೊತೆಗೆ ನಾವು ಮಾಡೋ ಕೆಲಸಗಳು ಹಾಗೆ ನಮ್ಮ ಯೋಚನೆಗಳು ಕೂಡ ಒಳ್ಳೆಯದೇ ಆಗಿರಬೇಕು. ಆಗ ನಾವು ಪೂಜೆ ಮಾಡೋ ಎಲ್ಲ ಫಲಗಳು ಕೂಡ ನಮಗೆ ಸಿಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.